ಸ್ನೇಹಿತರಾದಂಥ ಎಸ್ ರಾಮಮೂರ್ತಿರವ್ರಿಗೆ 44ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರು ಇನ್ನೂ ಹೆಚ್ಚು ಆಯುಸ್ಸು, ಆರೋಗ್ಯ ಮತ್ತು ಅವರ ಒಂದು ಸಮಾಜ ಸೇವೆಗೆ ದೇವರು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋಗಲಿ. ಇವತ್ತು ನಗರಸಭಾ ನಾಮಿನಿ ಸದಸ್ಯರಾಗಿದ್ದಾರೆ. ಮುಂದೆ ಜನರಿಂದ ನೇರ ಆಯ್ಕೆಯಾಗಿ ಒಂದು ನಗರಸಭಾ ಅಧ್ಯಕ್ಷರಾಗಲಿ, ನಾವು ಜನರಲ್ ಆದರೆ MLA ಆಗಲಿ ನೋಡಬೇಕು ಅಂತ ನಾವು ಆಸೆ ಪಡ್ತೀವಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿನೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಅವರು ಇರೋವರೆಗೂ ಚೆನ್ನಾಗಿರಲಿ, ಅವ್ರು ಇನ್ನೂ ಮುಂದೆ ದೊಡ್ಡ ಇದಕ್ಕೆ ಹೋಗಲಿ ಅಂತ ನಾವು ಆಶೀರ್ವಾದ ಪಡ್ತೀವಿ ಅಷ್ಟೇ. ಅವ್ರು ಬರೀ ಇದು ವೀಲ್ ಚೇರ್ ಕೊಟ್ಟಿರೋದಲ್ಲ, ನನ್ನ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ನಾನು ಸಾಯೋವರೆಗೂ ಅವ್ರನ್ನ ಮರೆಯೋಂಗಿಲ್ಲ, ಆ ಥರ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಗಡಿ ಮಾಡಿಕೊಟ್ಟಿದ್ದಾರೆ. ಇರೋಕ್ಕೆ ಜಾಗನೂ ಇಲ್ಲ. ನಾನು ಅಲ್ಲೇ ಇಲ್ಲಿ ಫುಟ್ಪಾತ್ನಲ್ಲಿ ಮಲಗ್ತಾ ಇದ್ದೆ. ಇವತ್ತೊಂದು ಮಲಗಕ್ಕೆ ಒಂದು ಜಾಗ ಆಗಿದೆ, ನಾನು ಅನ್ನಕ್ಕೆ ಒಂದು ದಾರಿ ಆಗಿದೆ. ನಮಗೆ ರಾಮಮೂರ್ತಿಯವರು ಉಪಕಾರ ಮಾಡ್ತಾರೆ. ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಪ್ರತಿ ವರ್ಷವೂ ಒಂದು ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಉತ್ತಮವಾದಂಥ ಮಿತ್ರರನ್ನು ಹೊಂದಿದ್ದಾರೆ. ಮತ್ತು ಒಂದು ಖುಷಿ ಸಂತೋಷ ಏನಂದರೆ ನಗರಸಭೆ ಸದಸ್ಯರು ಇವಾಗ ಆಗಿರೋದು. ನಗರಸಭೆ ಸದಸ್ಯರು ಆಗೋಕ್ಕಿಂತ ಮುಂಚೆಯಿಂದನೂ ಒಂದು ಪ್ರತಿ ವರ್ಷ ಉತ್ತಮವಾದಂಥ ಕಾರ್ಯಕ್ರಮಗಳನ್ನ, ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು. ಆಮೇಲೆ ಸ್ವತಃ ಅವರು ರಾಜ್ಕುಮಾರ್ ಐ ಬ್ಯಾಂಕ್, ನಾರಾಯಣ ನೇತ್ರಾಲಯ ಇದು ಬಿಟ್ಟರೆ ಯಾವುದೂ ಇರಲಿಲ್ಲ. ಒಂದು MRI ಬ್ಯಾಂಕ್ ಅಂತ ಒಂದು ನೆಲಮಂಗಲದಲ್ಲಿ ಇನಾಗ್ರೇಷನ್ ಮಾಡಿದ್ದೆ ನಮ್ಮ ರಾಮಮೂರ್ತಣ್ಣವ್ರ ವತಿಯಿಂದ. ಈಗಾಗಲೇ ಸುಮಾರು ಜನದ್ದು ಐಗಳನ್ನ ಡೊನೇಟ್ ಮಾಡಿಸಿದ್ದೀವಿ, ಇದು ಮಾಡಿದ್ದೀವಿ. ನಮ್ಮ ಫ್ಯಾಮಿಲಿನೇನೆ 5 ಜನ ಡೆತ್ ಆದರೂ 5 ಜನದ್ದು ಐ ಡೊನೇಟ್ ಮಾಡಿಸಿದ್ದೀವಿ. ಇದೊಂದು ಉತ್ತಮವಾದಂಥ ಕಾರ್ಯ. ಅಂದ್ರಿಗೆ ಒಂದು ಕಣ್ಣು ಕೊಡೋದೇ ಒಂದು ದೊಡ್ಡ ವಿಷಯ. ಅದನ್ನು ರಾಮಮೂರ್ತಣ್ಣವ್ರು ಉತ್ತಮವಾಗಿ ನಡೆಸ್ಕೊಂಬರ್ತಾರೆ ಇದ್ದಾರೆ. ಯಾರೇ ಏನೇ ಒಂದು ಹಾಸ್ಪಿಟಲೈಸ್ಡ್ ಆದರೂ ಅವ್ರನ್ನ ಫಾಲೋ ಅಪ್ ಮಾಡೋದು, ಅವ್ರಿಗೊಂದು ನೆರವು ನೀಡೋದು. ಆಮೇಲೆ ಪ್ರತಿ ವರ್ಷವೂ ಒಂದೊಂದು ಏನಾದ್ರು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀವಿ. ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದಾಗಲಿ, ರಸ್ತೆ ಸ್ವಚ್ಛತೆ, ಗಿಡ ನೆಡೋಂಥ ಕಾರ್ಯಕ್ರಮ. ಈ ವರ್ಷ ವೀಲ್ ಚೇರು ಮತ್ತು ಈ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸನ್ನು ಕೊಟ್ಟು ಇನ್ನೂ ಉತ್ತಮವಾದಂಥ ಕಾರ್ಯಗಳನ್ನ ಮಾಡಲಿ. ಹಾಗೆ ಇನ್ನೂ ಒಂದು ಉತ್ತಮವಾದಂಥ ಜನಪ್ರತಿನಿಧಿಯಾಗಿ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಎಲ್ಲರ ಪರವಾಗಿ ಬೇಡ್ಕೊಳ್ತೀವಿ. ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಮುಖಂಡರುಗಳಿಗೆ, ಎಲ್ಲ ನಮ್ಮ ಅರ್ಶನಗುಂಡಿಯ ಗ್ರಾಮಸ್ಥರಿಗೆ ಹಾಗೂ ನಮ್ಮೆಲ್ಲ ಯುವಕ ಮಿತ್ರರಿಗೆ, ನಮ್ಮೆಲ್ಲ ಮಾರ್ಗದರ್ಶಕರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಮೂಲಕ. ಯಾಕಂದರೆ
ನಾನೇನು MLA MP ಆಗಿಲ್ಲ, ಒಬ್ಬ ನಾನು ಸಂಘಟನೆಯಿಂದ ಬಂದಿರತಕ್ಕಂಥವನು. ನೆಲಮಂಗಲ ತಾಲೂಕು ಜಯ ಕರ್ನಾಟಕ ಅಧ್ಯಕ್ಷ, ಜೊತೆಗೆ ಈಗ ನೆಲಮಂಗಲ ನಗರಸಭೆ ಸದಸ್ಯನ ಕೆಲಸ ಮಾಡ್ತಾಯಿದ್ದೀನಿ. ಈ ನಡುವೆ ಇಷ್ಟೊಂದು ಅಪಾರವಾದಂಥ ಪ್ರೀತಿ ಇಟ್ಕೊಂಡು, ಅಭಿಮಾನ ಇಟ್ಕೊಂಡು ನನಗೆ ನಮ್ಮ ಸ್ನೇಹಿತರು, ನಮ್ಮ ಆಪ್ತ ಮಿತ್ರದ ವಲಯದವರು, ಹಿರಿಯರು, ಹಿತೈಷಿಗಳು ಎಲ್ಲರೂ ಕೂಡ ನನ್ನ ಬರ್ತಡೆಗೆ ಅಭೂತಪೂರ್ವವಾಗಿ ಬ್ಯಾನರ್ಗಳು ಹಾಕ್ಸಿರೋದು, ಶುಭ ಹಾರೈಸ್ತಾ ಇರೋದು, ಶುಭ ಕೋರ್ತಾ ಇರೋದು ನನಗೆ ಭಾರಿ ಖುಷಿ ತರ್ತಾ ಇದೆ. ಯಾಕಂದರೆ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿಗೆ ಇಷ್ಟೊಂದು ಅಪಾರವಾದ ಪ್ರೀತಿ ಕೊಟ್ಟಿರೋದು ನಾನು ಸಾಯೋವರೆಗೂ ಕೂಡ ಅವ್ರಿಗೆ ಚಿರುಣಿಯಾಗಿರ್ತೀನಿ. ಅವ್ರಿಗೆ ನನ್ನ ಪ್ರಾಣ ಇರೋವರೆಗೂ ಅವ್ರಿಗೂ ಕೂಡ ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸಗಳು ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಈ ಥರ ಅಭಿಮಾನ ಈಗ ನಾವು 100 ಕೋಟಿ ದುಡ್ಡು ಮಾಡೋದು ಸಹ ಇಂಥ ಅಭಿಮಾನ, ಇಂಥ ಸ್ನೇಹಿತರು ನಮ್ಗೆ ಸಿಗೋಲ್ಲ. 100 ಇವತ್ತು ನಾವು ಇವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಈ ನಮ್ಮ ಸ್ನೇಹಿತರಿಗಿರ್ಬೋದು, ನಮ್ಮ ಆಪ್ತ ವಲಯ, ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಬೆಲೆ ಕಟ್ಟಕ್ಕಾಗದಂಥ ಆಸ್ತಿ ನಮ್ಮ ಸ್ನೇಹಿತರು ಸಿಕ್ಕಿದ್ದಾರೆ. ಸೊ ಅವ್ರಿಗೆ ಕೂಡ ನನ್ನ ಬರ್ತಡೇ ಪ್ರಯುಕ್ತವಾಗಿ ಅವರು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದರಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ವಯೋವೃದ್ಧರಿಗೆ ಮತ್ತು ಹ್ಯಾಂಡಿಕ್ಯಾಪ್ಟ್ ಅಂದರೆ ಅಂಗವಿಕಲರಿಗೆ ನಾನೊಂದು ವಿಶೇಷವಾಗಿ ಅವ್ರಿಗೆ ವೀಲ್ ಚೇರ್ ಕೊಡಬೇಕು, ಮತ್ತು ವಯಸ್ಸಾದ್ರೂ ನನ್ನ ನಡೆಯೋಕ್ಕಾಗಲ್ಲ, ಒಂದು ಊರುಗೋಲು ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಬರ್ತಡೇ ಪ್ರಯುಕ್ತವಾಗಿ, ಅಂದರೆ ನಾವು ಬರ್ತಡೇನ ಅರ್ಥಪೂರ್ಣ ಆಚರಣೆ ಮಾಡಬೇಕು ಅನ್ನೋದು ನನ್ನ ನಂಬಿಕೆ. ನಾವೆಲ್ಲೋ ಹೋಗಿ ಪಾರ್ಟಿ ಮಾಡಿ ಎಲ್ಲೋ ಖರ್ಚು ಮಾಡಿ ವ್ಯರ್ಥವಾಗಿ ದುಡ್ಡು ಖರ್ಚು ಮಾಡೋ ಬದಲು ಈ ಥರ ಒಂದು 4 ಜನ ಅಸಹಾಯಕರಿಗೆ, ಒಂದು ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ವಯಸ್ಸಾದವರಿಗೆ ನಾವು ಈ ಥರ ಮಾಡಿದಾಗ ನಾವು ಹುಟ್ಟೋ ಆಚರಣೆ ಕೂಡ ಒಂದು ಅರ್ಥಪೂರ್ಣವಾಗಿರ್ತದೆ, 4 ಜನಕ್ಕೆ ಸಹಾಯ ಆಗ್ತದೆ. ಅವರು ಕೂಡ ನಮ್ಮ ನೆನೆಸ್ಕೊತಾರೆ, ಅವ್ರ ಆಶೀರ್ವಾದ ನಮ್ಮ ಖಂಡಿತ ನಮ್ಮ ಮೇಲೆ ಇರ್ತದೆ. ಅದರಿಂದ ಪ್ರತಿಯೊಬ್ಬರ ಆಶೀರ್ವಾದ, ಒಂದು ಶುಭ ಹಾರೈಕೆ ನನ್ನ ಮೇಲಿರಲಿ. ನಾನು ನಿಮ್ಮ ಅಷ್ಟಗುಂಟೆಯ ಮನೆ ಮಗ, ನೆಲಮಂಗಲ ತಾಲೂಕಿನ ಮನೆ ಮಗ, ಈ ತಾಲೂಕಿನ ಮಣ್ಣಿನ ಮಗ. ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಕೂಡ ಒಂದು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನಮ್ಮ ತಾತ ಚೇರ್ಮನ್ ರಾಮಪ್ಪ ಅಂತ ಹೇಳಿ ಅವರು ಸಾಮಾಜಿಕವಾಗಿ ಇದ್ದಂಥವ್ರು. ಅರ್ಶನಗುಂಟೆ ನೀವು ಕೇಳಿರ್ಬೋದು, ಚೇರ್ಮನ್ ರಾಮಪ್ಪ ಅವ್ರ ಮೊಮ್ಮಗ, ಅರ್ಶನಗುಂಟೆ ಸರೋಜಮ್ಮ ಶ್ರೀನಿವಾಸ್ ಅವರ ಮಗ. ನಮ್ಮ ರಾಜಕೀಯ ಕುಟುಂಬ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ನಮ್ಮ ತಾತ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಸುಮಾರು ಜನಕ್ಕೆ ಸಾಮಾಜಿಕವಾಗಿ ಸೇವೆ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಅನ್ನ ಹಾಕಿದ್ದಾರೆ, ಊರಲ್ಲಿ ಒಂದು ಉಪಕಾರ ಮಾಡಿದ್ದಾರೆ. ಸೊ ಅವ್ರ ಹೆಸರು ಇವತ್ತು ನಮ್ಮ ಅಷ್ಟುಗುಂಟೆ ಮಾತಾಡ್ತಾರೆ. ಅವರ ಹೆಸರು ಕೂಡ ನನಗೆ ಅವ್ರು ನಿಂತವ್ರ ಮಗ ಅನ್ನೋದು ಕೂಡ ನನಗೆ ಒಂದೊಂದು ಆಶೀರ್ವಾದ ಇದೆ. ಅವರ ಮಗ ಆಗಿ ನಾನು ಕೂಡ ಸಾಮಾಜಿಕವಾಗಿ 4 ಜನಕ್ಕೆ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು, ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕು. ನೆಲಮಂಗಲ ತಾಲೂಕಿನಲ್ಲಿ ಇತಿಹಾಸ ಪುಟಗಳಲ್ಲಿ ನಾನು ಉಳ್ಕೊಬೇಕು, ಸೇರ್ಕೊಬೇಕು. ಅಂದರೆ ಸಾಮಾಜಿಕವಾಗಿ ಸಹಾಯ ಮಾಡಿ, ಬೇರೆ ಏನೇನಿಲ್ಲ. ನಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರ್ತಕ್ಕಂಥವ್ರನ್ನ ಎಲ್ಲ ಜನಗಳು ನಾವು ಉಳಿಸ್ಕೊಬೇಕು. ಅವ್ರ ಜೊತೆ ನಾನು ಅದನ್ನ ಬೆಳೆಸ್ಕೊಂಡು ಅವರು ಕೂಡ ನಾವು ಒಂದು ಸೇವೆ ಮಾಡ್ಕೊಂಡು ಒಂದು ಇರಬೇಕು ಅಂತ ನನ್ನ ಬೆಲೆ ಕಟ್ಟಕ್ಕಾಗಲಿದಂಥ ಆಸ್ತಿ ಇವರೆಲ್ಲ. ಅಂದರೆ ಬೆಲೆನೇ ಕಟ್ಟಕ್ಕಾಗಲ್ಲ. ಇವತ್ತು ನಾನು 100 ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಇಂಥ ಆತ್ಮೀಯ ಬಳಗ ಸ್ನೇಹಿತರು ನಮ್ಗೆ ಸಿಗಲ್ಲ. ಅಷ್ಟು ನಮ್ಗೆ ಇಡೀ ತಾಲೂಕಲ್ಲಿ ನನಗೆ ಬ್ಯಾನರ್ ಕಟ್ಟಿ ಶುಭ ಹಾರೈಸಿದ್ದಾರೆ, ಮನೆಗೆ ಬಂದು ವಿಶ್ ಮಾಡ್ತಾ ಇದ್ದಾರೆ, ಬೆಳಗಿಂದ ವಿಶ್ ಮಾಡ್ತಾ ಇದ್ದಾರೆ. ನನಗೆ ಭಾರಿ ಖುಷಿ ಆಗ್ತದೆ. ನಿಜವಾಗ್ಲೂ ಹೇಳ್ತೀನಲ್ಲ, ನಾವು ಬದುಕಿಗೆ ಸಾರ್ಥಕತೆ ಸಿಗಬೇಕು ಅಂದರೆ 4 ಜನಕ್ಕೆ ನಾವು ಸಹಾಯ ಮಾಡ್ತೀವಲ್ಲ, ಸೇವೆ ಮಾಡ್ತೀವಲ್ಲ, ಅದು ನಿಜವಾದ ಬದುಕಿಗೆ ಸಾರ್ಥಕತೆ ಸಿಗೋದು. ನಾನು ನಿಜವಾಗ್ಲೂ ಇವತ್ತು ನಾನು ಖುಷಿ ಆಗ್ತೀನಿ. ಇವತ್ತು ನಾನು ದುಡ್ಡು ಮಾಡಿದ ಇರ್ಬೋದು, ನಾವು ಬಾಡಿಗೆ ಮನೆಗಿದ್ರೂ ಸಹ ಸಾರ್ಥಕತೆ ಸಿಕ್ಕಿದೆ ಅಂತಂದರೆ 4 ಜನಕ್ಕೆ ಸಹಾಯ ಮಾಡಿ ಸೇವೆ ಮಾಡಿರ್ತಕ್ಕಂಥದ್ದು ನನಗೆ ಅದು ಖುಷಿ ಆಗ್ತದೆ. ಅದ್ರ ಜೊತೆಗಿಂತ ಅಭಿಮಾನಿ ಬಳಗ, ಸ್ನೇಹಿತರುಗಳು, ಹಿರಿಯರು, ಮಾರ್ಗದರ್ಶಕರು, ಹಿತೈಷಿಗಳು ಬಂದು ನನಗೆ ವಿಶ್ ಮಾಡ್ತಿದ್ದಾರಲ್ಲ, ನಿಜವಾಗ್ಲೂ ಇದು ಬೆಲೆ ಕಟ್ಟಕ್ಕಾಗಲ್ಲ. ಅವ್ರಿಗೆ ನಾನು ಸಾಯೋವರೆಗೂ ಚಿರುಣಿಯಾಗಿರ್ತೀನಿ. ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ.